ನಮಸ್ಕಾರ. ಮಂಜೂಸ್ ಕೈ ರುಚಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಒಗ್ಗರಣೆ ಚುನ್ಮರಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ದಪ್ಪ ತಳ ಇರೋ ಒಂದು ಪಾತ್ರೆ ತೊಗೊಂಡೇನ್ರಿ. ಇದ್ರೊಳಗೆ ಚುನ್ಮರಿ ಹಾಕ್ಕೊಂಡು ಸಣ್ಣ ಉರಿ ಒಳಗೆ ಒಂದು ಸ್ವಲ್ಪ ಕುರು ಆಗೋವರೆಗೆ ಹುರ್ಕೊಳ್ತೇನೆ ರೀ. ನೋಡ್ರಿ, ಈಗ ಇವು ಆಗ್ಯಾವ. ಇವನ್ನ ಒಂದು ಪರಾತೊಳಗೆ ಹಾಕ್ಕೊಳ್ತೇನೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ್ರಿ. ಒಗ್ಗರಣೆಗೆ ನಾ ಒಂದು ಕಡೆಯೊಳಗೆ ಒಂದು ಅರ್ಧ ವಾಟ್ಕ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡೇನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೇನಿ ರೀ. ಸಾಸಿವೆ ಸಿಡಿದ ಮೇಲೆ ಒಂದು ಮುಟ್ಗಿ ಕರಿಬೇವು ಹಾಕ್ಕೊಳ್ತೀನಿ. ಕರಿಬೇವು ಫ್ರೈ ಆಗಿದ್ರಿ. ಇದಕ್ಕೆ ಶೇಂಗಾ ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೊಳ್ತೀನಿ. ಶೇಂಗಾ ಫ್ರೈ ಆಗ್ಯಾವ್ರಿ. ಈಗ ಒಂದು ಅರ್ಧ ಬಟ್ಲ ಪುಟಾಣಿ ಹಾಕ್ಕೊಳ್ತೀನಿ. ಒಂದು 5-6 ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೊಳ್ತೀನಿ ರೀ. ಈಗ ಇವು ಫ್ರೈ ಆಗ್ಯಾವ. ಇದಕ್ಕೆ ಒಂದು ಅರ್ಧ ಚಮಚೆ ಹಿಂಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆಂದಾಗಿ ತಿರುವಾಡ್ಕೊಂಡು ಈಗ ಗ್ಯಾಸ್ ಬಂದ್ ಮಾಡ್ಕೊಂಡು ಬಿಡ್ತೀನಿ. ಅರ್ಧ ಚಮಚೆ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆಂದಾಗಿ ಕೈ ಆಡಿಸ್ಕೊಳ್ತೀನಿ. ನೋಡ್ರಿ, ಈ ಒಗ್ಗರಣೆ ಸ್ವಲ್ಪ ಆರಾಕಿಡ್ತೀನಿ ರೀ, ತಣ್ಣಗಾಗಬೇಕು. ಆಮೇಲೆ ಒಣ ಖಾರ ಪುಡಿ ಹಾಕ್ಕೊಳ್ತೀನಿ. ಈಗ ಇದು ಸ್ವಲ್ಪ ಆರೇ ಇದ್ರಿ. ಇದಕ್ಕೆ ಖಾರ ಪುಡಿ ಹಾಕ್ಕೊಳ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಅಂದ್ರೆ ಕಲರ್ ಚಲೋ ಬರ್ತದ್ರಿ. ಇದು ನೀವು ಖಾರಕ್ಕೆ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ನೀವು ಹಾಕ್ಕೋಬೋದು. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಆಗಲೇ ಹುರ್ಕೊಂಡಂಥ ಚುನ್ಮರಿಗೆ ಹಾಕ್ಕೊಳ್ತೀನಿ. ಇದನ್ನು ಕೈಯಿಂದ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಡೇನಿ. ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ್ರಿ. ಒಂದು ಸಣ್ಣ ಚಮಚ ಜೀರಿಗೆ ಪುಡಿ ಹಾಕ್ಕೊಳ್ತೀನಿ. ಒಂದು ಚಮಚ ಅಮ್ಚೂರು ಪುಡಿ ಹಾಕ್ಕೊಳ್ತೀನಿ. ಪುಡಿ ಸಕ್ಕರೆ ಒಂದು ಚಮಚ ಹಾಕ್ಕೊಳ್ತೀನಿ. ನಿಮಗೆ ಬ್ಯಾಡ್ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ತೀನಿ ರೀ. ನಾವು ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ರೀ. ನೋಡ್ರಿ, ಒಗ್ಗರಣೆ ಚುನ್ಮರಿ ರೆಡಿ ಆಗ್ಯಾವ.